ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಶರಾವತಿ ನದಿ ಅಂತಂದ್ರೆ ಅದು ನಮ್ಮ ಜೀವ ನದಿ. ಆ ನದಿ ದೀರ್ಘ ನಡಿಗೆಯನ್ನ ಮಾಡಿ ಹರಿದು ಬಂದು ಅರಬ್ಬಿ ಸಮುದ್ರವನ್ನ ಸೇರ್ತದೆ. ತನ್ಮಧ್ಯದಲ್ಲಿ ಅನೇಕ ಅಣೆಕಟ್ಟುಗಳನ್ನ ಆ ನದಿಗೆ ಅಡ್ಡಲಾಗಿ ಕಟ್ಟಿ ವಿದ್ಯುತ್ ಉತ್ಪಾದನೆ ನಡೀತಾನೆ ಇದೆ. ಅದಕ್ಕೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಅನ್ನುವಂತ ಹೆಸರಿನಲ್ಲಿ ಇನ್ನೊಂದು ಪ್ರಾಜೆಕ್ಟ್ ರೆಡಿಯಾಗಿದೆ. ಅದು ಸಾಕಷ್ಟು ವರ್ಷಗಳಿಂದ ನನಗೆ ಗೊತ್ತಿರುವ ಹಾಗೆ 2006ರಿಂದ ಪ್ರಾರಂಭವಾದಂತ ಆ ಒಂದು ಪ್ರಾರಂಭ ಇವತ್ತು 2026ಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಅಲ್ಲಿ ಮಧ್ಯದಲ್ಲಿ ಅನೇಕ ಸರ್ಕಾರಗಳು ಬಂದು ಹೋಗಿವೆ. ಅದು ದಿನನಿತ್ಯ ಅದು ಆ ಪ್ರಾಜೆಕ್ಟ್ ಡೆವಲಪ್ ಆಗ್ತಾ ಈಗ ಒಂದು ಕಾರ್ಯರೂಪಕ್ಕೆ ಬರುವಂತ ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಆ ಮಧ್ಯದಲ್ಲಿ ಹೊನ್ನಾವರದಲ್ಲಿ ಶರಾವತಿ ಉಳಿಸಿ ಅನ್ನುವಂತ ಒಂದು ಹೋರಾಟ ಸಮಿತಿಯನ್ನ ಕಟ್ಟಿಕೊಂಡು ಎಲ್ಲ ಸಮಾಜದ ಮುಖಂಡರು ಅಂದ್ರೆ ಎಲ್ಲ ಪಕ್ಷಾತೀತವಾಗಿ ಆ ಒಂದು ಪ್ರಾಜೆಕ್ಟ್ ಅನ್ನ ರದ್ದು ಮಾಡಬೇಕು, ಬಂದ್ ಮಾಡಬೇಕು, ಸರ್ಕಾರಕ್ಕೆ ಒತ್ತಡಗಳನ್ನ ತಂದು ಅದನ್ನ ರದ್ದು ಮಾಡಬೇಕು ಅನ್ನುವಂತ ಒಂದು ಸದುದ್ದೇಶದಿಂದ ಅನೇಕ ಸಭೆಗಳನ್ನ ಅನೇಕ ಹೋರಾಟಗಳನ್ನ ಮಾಡಿಕೊಂಡು ಅದರಲ್ಲಿ ನಾವು ಕೂಡ ಇದ್ದೇವೆ. ಅದರನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ತಮಗೆ ಗೊತ್ತಿದೆ, ತನ್ಮಧ್ಯ 10/3/2026ರಂದು ಒಂದು ಶರಾವತಿ ಉಳಿಸಿ ಹೋರಾಟ ಸಮಿತಿಯವರು ದೊಡ್ಡ ಹೋರಾಟದ ರೂಪದಲ್ಲಿ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ರು. ಆ ಸಮಾವೇಶ ಶ್ರೀ ಭಾರತಿ ರಾಘವೇಶ್ವರ ತೀರ್ಥ ಸ್ವಾಮೀಜಿಗಳ ನೇತೃತ್ವದಲ್ಲಿ, ಹಾಗೆ ಮಾರುತಿ ಗುರೂಜಿಯವರು, ಹಾಗೆ ಪ್ರಣವಾನಂದ ಸ್ವಾಮಿಗಳ ನೇತೃತ್ವ, ಹಾಗೆ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದಂತ ಮಂಕಾಳ್ ವೈದ್ಯರು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಉತ್ತಮವಾದ ಒಂದು ಹೋರಾಟ, ಅದೊಂದು ವೇದಿಕೆ. ಆ ಮೂಲಕ ಸರ್ಕಾರಕ್ಕೆ, ಅದು ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರವನ್ನ ಮುಟ್ಟಿಸಬೇಕು, ಆ ಮೂಲಕ ಆ ಒಂದು ಯೋಜನೆಯನ್ನ ಕೈ ಬಿಡುವಂತೆ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಆ ಒಂದು ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದ್ದು. ಆ ಸಂದರ್ಭದಲ್ಲಿ ಎಲ್ಲ ಗುರುಗಳು ಕೂಡ, ಸ್ವಾಮೀಜಿಗಳು ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಈ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರಾದ ಮಂಕಾಳ್ ವೈದ್ಯರು ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ರು. ತಮಗೆಲ್ಲ ಗೊತ್ತಿದೆ. ಒಂದು ಹೆಜ್ಜೆ ಮುಂದೋಗಿ ಈಗ ಈ ಕ್ಷೇತ್ರಕ್ಕೆ ಅಂದ್ರೆ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಮಸ್ತಪ್ಪ ನಾಯ್ಕ್ ಅನ್ನುವರ ಪರಿಚಯ ಆಗಿರುವುದು ನನಗೆ ಗೊತ್ತಿರುವ ಹಾಗೆ. ಅವರು ಯಾರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅವರೇ ತನ್ನನ್ನ ತಾನೇ ವೈಭವೀಕರಣ ಮಾಡಿಕೊಂಡು ಅಂದ್ರೆ ಏನು ಸುತ್ತಾಡ್ತಾ ಇದ್ದಾರೆ. ನಮಗೂ ಕೂಡ ಸರಿಯಾಗಿ ಅವ್ರ ಬಗ್ಗೆ ಮಾಹಿತಿಗಳು ಇಲ್ಲ. ಅಂದ್ರೆ ಏನೋ ಹೋರಾಟಗಳನ್ನ ಮಾಡ್ತೇವೆ ಅಂತ ಬಿಂಬಿಸಿಕೊಂಡು ಮೊನ್ನೆ ಶರಾವತಿ ನದಿ ಪಂಪ್ಡ್ ಸ್ಟೋರೇಜ್ ವಿಚಾರವಾಗಿ ಗೇರ್ಸಪ್ಪದಿಂದ ಹೊನ್ನಾವರ ತಹಶೀಲ್ದಾರ್ ಕಚೇರಿವರೆಗೆ ಕಾಲ್ನಡಿಗೆಯಲ್ಲಿ ನಡೀತೇನೆ, ಸಾವಿರಾರು ಸಂಖ್ಯೆಯಲ್ಲಿ ಅಂತ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ರೆ, ಮಾರನೇ ದಿನ ಕಾಲ್ನಡಿಗೆಯಲ್ಲಿ ಭಾಗವಹಿಸಿದವರು ಎಷ್ಟು ಜನ ಅನ್ನೋದನ್ನ ಆ ವೇದಿಕೆಯಲ್ಲೂ ನಮ್ಮ ಸಚಿವರು ಹೇಳಿದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಕನಿಷ್ಠ ಗೇರ್ಸಪ್ಪದಿಂದ ಹೊನ್ನಾವರಕ್ಕೆ ಆ ಕಾಲ್ನಡಿಗೆಯಲ್ಲಿ ಭಾಗವಹಿಸಿದವರ ಸಂಖ್ಯೆ ಒಂದು 25, 30, 40 ಜನ ಇರಬಹುದು. ಅಂದ್ರೆ ಅವ್ರ ಹೋರಾಟ ಯಾವ ಮಟ್ಟದಲ್ಲಿ ಇದೆ, ಅವರಿಗೆ ಈ ಭಾಗದ ಜನರ ಸಹಕಾರ ಎಷ್ಟಿದೆ ಅನ್ನೋದನ್ನ ನೀವು ಅಲ್ಲಿ ತಿಳ್ಕೊಳ್ಬೇಕಾಗಿದೆ. ಇನ್ನೊಂದು ಅಂತಂದ್ರೆ ಅನೇಕ ಈ ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಅನೇಕ ಕುಟುಂಬಗಳನ್ನ, ಅನೇಕ ಕುಟುಂಬದ ಹೆಣ್ಣು ಮಕ್ಕಳನ್ನ ಅಥವಾ ತಾಯಂದಿರನ್ನ ಗುರಿಯಾಗಿಸಿಟ್ಟುಕೊಂಡು ನಕಲಿ ಫೇಸ್ಬುಕ್ಗಳನ್ನ ಸೃಷ್ಟಿ ಮಾಡಿ, ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ತೇಜೋವಧೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ಆ ಒಂದು ನಕಲಿ ಖಾತೆಗಳ ಮೂಲಕ ನಮ್ಮ ಪಕ್ಷದ ಹೆಣ್ಣು ಮಕ್ಕಳಿರಬಹುದು ಅಥವಾ ಸಮಾಜದಲ್ಲಿ ಮರ್ಯಾದಸ್ಥ ಹೆಣ್ಣು ಮಕ್ಕಳು ಮುಂದೆ ಬಂದು ರಾಜಕಾರಣಕ್ಕೋ ಅಥವಾ ಸಾಮಾಜಿಕವಾಗಿ ಏನೋ ಮಾಡಬೇಕು ಅಂತಂದ್ರೆ ತುಂಬಾ ಭಯ ಪಡುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ತುಂಬಾ ಬೇಜಾರಾಗ್ತಾ ಇದೆ. ಯಾವುದೇ ಕಾರಣಕ್ಕೆ ಅಂತಹ ಪ್ರವೃತ್ತಿಯನ್ನ ಅವರು ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ಈ ವೇದಿಕೆಯ ಮೂಲಕ
ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ವೇದಿಕೆಯಲ್ಲೇ ನಮ್ಮ ಜನಪ್ರಿಯ ಸಚಿವರಾದಂತ ಮಂಕಾಳು ವೈದ್ಯರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ಇವರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ಕರಾವಳಿ ಉತ್ಸವಕ್ಕೆ ಬಂದಿರುವುದು ಹೌದು. ಆದರೆ ಕರಾವಳಿ ಉತ್ಸವದ ವೇದಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ವಿಚಾರವಾಗಿ ಒಂದೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ ಅನ್ನುವುದನ್ನ ಖಡಾಖಂಡಿತವಾಗಿ ಅವರ ಭಾಷಣದ ಮೂಲಕ ಅದನ್ನ ಖಂಡನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಈಗ ಅಲ್ಲಿ ಸೇರಿದಂತ ಜನತೆಗೆ ಅನೇಕ ಪತ್ರಿಕೆ, ದೃಶ್ಯ ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲವೂ ಕೂಡ ಆಗಿದೆ. ಅದು ಒಂದು ಹೆಜ್ಜೆ ಮುಂದೆ ಹೋಗಿ ಇದೇ ನಮ್ಮ ಮಸ್ತಪ್ಪ ನಾಯ್ಕರವರು ಅಂದ್ರೆ ಬೇರೆ ಬೇರೆ ಈ ಯೂಟ್ಯೂಬ್ಗಳಲ್ಲೋ ಅಥವಾ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನ ಕೊಟ್ಟು, ಬೇರೆ ಬೇರೆ ವಿಡಿಯೋಗಳನ್ನ ತುಲನೆಯನ್ನ ಮಾಡಿ, ಬೇರೆ ಬೇರೆ ಹೇಳಿಕೆಗಳನ್ನ ಕೊಟ್ಟು ಒಂದು ತೇಜೋವಧೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಹೇಳುವುದಿಷ್ಟೇ, ಇಡೀ ಕಾರ್ಯಕ್ರಮದಲ್ಲಿ ಅಂದ್ರೆ ಕರಾವಳಿ ಉತ್ಸವದ ವೇದಿಕೆಯಲ್ಲಿ ತಾವೆಲ್ಲರೂ ಈ ಮಾಧ್ಯಮ ಪ್ರತಿನಿಧಿಯಾಗಿ ತಾವೆಲ್ಲರೂ ಆ ಸಂದರ್ಭದಲ್ಲಿ ಭಾಗವಹಿಸಿರಬಹುದು ಅಂತ ಅಂದುಕೊಳ್ತೇವೆ. ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾವುದೇ ಕಾರಣಕ್ಕೆ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳುವುದು, ಈ ನಮ್ಮ ಸಚಿವರು ಯಾವ ಕಾರಣಕ್ಕೂ ಆ ವೇದಿಕೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನ ಕೊಡಲಿಲ್ಲ. ಆ ಪಕ್ಕದಲ್ಲಿ ಆ ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಆ ವೇದಿಕೆಯಲ್ಲಿ ಮಂಕಾಳು ವೈದ್ಯರು ಆ ವೇದಿಕೆಯಲ್ಲಿ ಇರಲಿಲ್ಲ. ಇದು ಮೊದಲನೆಯದಾಗಿ ನಾನು ನಿಮಗೆ ಅಂದ್ರೆ ಸ್ಪಷ್ಟೀಕರಣವನ್ನ ಕೊಡ್ತಾ ಇರೋದು. ಗೊತ್ತಿದೆ ಅಂದ್ರೆ ಸ್ವಯಂ ಘೋಷಿತವಾಗಿ ತಾನೊಬ್ಬ ಹೋರಾಟಗಾರ ಅಂತ ಬಿಂಬಿಸಿಕೊಂಡಂತ ಒಬ್ಬ ಮಸ್ತಪ್ಪ ನಾಯ್ಕರವರು ಅಂದ್ರೆ ಪ್ರಾರಂಭದಲ್ಲಿ ಹೇಳಿಕೆಯನ್ನ ಮಾತಾಡುವಾಗ ಒಂದು ಹೇಳಿಕೆಯನ್ನ ಕೊಟ್ಟರು ಭಾಷಣದ ಮೂಲಕ. ಅವತ್ತು ಏನು ಕರಾವಳಿ ಉತ್ಸವದ ವೇದಿಕೆಯಲ್ಲಿ ಈ ಜಿಲ್ಲೆಗೆ ನಮ್ಮ ಈ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು. ಆ ವೇದಿಕೆಯಲ್ಲಿ ಪಕ್ಕದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ಇಟ್ಟುಕೊಂಡು ಆ ಒಂದು ಯೋಜನೆ ಅನುಷ್ಠಾನ ಆಗ್ತದೆ ಅನ್ನುವಂತ ಹಸಿ ಸುಳ್ಳು ಹೇಳಿಕೆಯನ್ನ ಅವರು ಆ ವೇದಿಕೆಯಲ್ಲಿ ಭಾಷಣದ ಮೂಲಕ ಸಾರ್ವಜನಿಕರ ಮುಂದೆ ಹೇಳಿಕೊಂಡ್ರು. ಅದು ಸತ್ಯಕ್ಕೆ ದೂರವಾದ ಮಾತು ಅನ್ನುವುದನ್ನ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಿಮಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು ಪಕ್ಷಾತೀತವಾದ ಒಂದು ಸಮಾವೇಶ ಆಗಬೇಕು, ಎಲ್ಲರ ಸಹಕಾರ ಬೇಕು ಅನ್ನುವಂತ ದೃಷ್ಟಿಯಿಂದ ಆ ಸಮಾವೇಶದಲ್ಲಿ ಈ ಜಿಲ್ಲೆಯ ಎಲ್ಲ ಅಂದ್ರೆ ಕಾಂಗ್ರೆಸ್, ಬಿಜೆಪಿ ಹಾಗೆ ಜಾತ್ಯತೀತ ದಳದ ಜಿಲ್ಲಾಧ್ಯಕ್ಷರು ಹಾಗೆ ಭಟ್ಕಳ, ಹೊನ್ನಾವರ, ಕುಮಟಾ ತಾಲೂಕಿನ ಎಲ್ಲ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳನ್ನು ಕೂಡ ಇಟ್ಟುಕೊಂಡು ಎಲ್ಲ ಗ್ರೌಂಡ್ ಅಲ್ಲೂ ಕೂಡ ಆ ಹೋರಾಟಕ್ಕೆ ಒಂದು ಶಕ್ತಿ ಬರಬೇಕು ಹೇಳುವಂತ ಒಂದು ಉದ್ದೇಶದಿಂದ ಆ ಒಂದು ಸಮಾವೇಶವನ್ನ ಆಯೋಜನೆ ಮಾಡಿದ್ದಿತ್ತು. ಆ ಸಂದರ್ಭದಲ್ಲಿ ಒಂದು ವಿಚಾರಗಳು ಬರ್ತವೆ. ನಾನು ಇವತ್ತು ಹೇಳ್ತೇನೆ, ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತೀಯ ಸಂವಿಧಾನ ತುಂಬಾ ಸುಭದ್ರವಾಗಿದೆ. ತಮಗೆ ಗೊತ್ತಿದೆ, ಈಗ ನಮ್ಮ ರಾಜ್ಯದಲ್ಲಿಯೇ ಮುಖ್ಯಮಂತ್ರಿಯಾದಂತ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಇರುವಂತ ಸಂದರ್ಭದಲ್ಲಿ ಈ ನಮ್ಮ ರಾಷ್ಟ್ರೀಯ ಸಂವಿಧಾನ ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡಿದೆ. ನಾನು ಇವತ್ತು ಹೇಳ್ತೇನೆ, ಮಂಕಾಳು ವೈದ್ಯರು ಹಾಗೇನಾದ್ರೂ ಜನರಿಗೆ ಮೋಸ ಮಾಡಿ ಭ್ರಷ್ಟಾಚಾರವನ್ನ ಮಾಡಿ ಹಾಗೇನಾದ್ರೂ ಆಸ್ತಿಗಳನ್ನ ಮಾಡಿದ್ದಾರೆ ಅಂತಂದ್ರೆ ಇವರು ತಾನು ಬಿಜೆಪಿ ಅಂತ ಏನು ಬಿಂಬಿಸಿಕೊಳ್ತಾ ಇದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಸರ್ಕಾರ ಇದೆ. ಇಡಿ ಮತ್ತು ಐಟಿ ಮತ್ತು ಸಿಬಿಐ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತ ಒಂದು ಸಂಸ್ಥೆ. ಹಾಗಾಗಿ ಅಂತ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಲಿ, ಅವರಿಗೆ ಅವ್ರ ಅಂತ ಏನು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಶಿಕ್ಷೆ ಆಗಲಿ, ಅವರು ಒಬ್ಬ ಪರಿಶುದ್ಧರಾಗಿ ಬರಲಿ. ನಾನು ಕೂಡ ನಮ್ಮ ಜನತೆಯ ವಿಚಾರವಾಗಿ ನಮ್ಮ ಜನರಲ್ಲಿ ಏನಿದೆ ಆ ತಪ್ಪು ಮಾಹಿತಿಗಳು ಅದು ಸರಿಯಾಗಬೇಕು, ಅವರು ಶುದ್ಧೀಕರಣ ಆಗಬೇಕು ಅಂತ ಹೇಳ್ತಾರೆ. ತಪ್ಪು ಮಾಡಿದ್ರೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗ್ಲೇಬೇಕು. ಜನರಿಗೆ ಮೋಸ ಮಾಡಬಾರದು. ಜನ ಮಂಕಾಳು ವೈದ್ಯರನ್ನ ನಂಬಿ ಮತದಾನವನ್ನ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಹಿಸ್ಟ್ರಿ ಅಂದ್ರೆ ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ 32,000 ಮತಗಳ ಅಂತರದಲ್ಲಿ ಮಂಕಾಳು ವೈದ್ಯರು ಜಯಿಸಿ ಒಂದು ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಆ ಇತಿಹಾಸ ಅದು ಮುಂದುವರಿಯಬೇಕು. ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಹಿತಿಗಳು ಏನು ಜನಸಾಮಾನ್ಯರಿಗೆ ಹೋಗಬಾರದು. ಅದನ್ನ
ಈ ಒಂದು ನಾನು ಸ್ವಯಂ ಘೋಷಿತ ತಾನು ಬಿಜೆಪಿ ಸ್ವಯಂ ಘೋಷಿತ ನಾನು ಹೋರಾಟಗಾರ ಅನ್ನುವಂತ ಮಾಸ್ತಪ್ಪ ನಾಯಕರು ಅದನ್ನ ಪ್ರಚುರಪಡಿಸಬೇಕು, ಅದನ್ನು ಸಾಬೀತು ಮಾಡಬೇಕು. ಅಂದಾಗ ಅವರು ಒಬ್ಬ ನಾಯಕರಾಗಿ ಸಮಾಜಕ್ಕೆ ಒಬ್ಬ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಸುಳ್ಳು ಮಾತುಗಳನ್ನ ಹೇಳ್ಕೊಂಡು ಜನ ಎಲ್ಲಿ ತನಕ ಒಪ್ಕೊಳ್ತಾರೆ ಅಲ್ವಾ? ಒಂದು ಕಾಲಮಿತಿ ಇರ್ತದೆ. ನಾಳೆ ಕಲ್ಲು ಹೊಡೆಯುವಂತ ಪರಿಸ್ಥಿತಿ ದೂರ ಇರುವುದಿಲ್ಲ. ಹಾಗಾಗಿ ಅಂತಹ ಪರಿಸ್ಥಿತಿಗಳನ್ನ ಮಾಸ್ತಪ್ಪ ನಾಯಕರವರು ನಿರ್ಮಾಣ ಮಾಡಿಕೊಳ್ಳಬಾರದು ಹೇಳುವಂತ ಒಂದು ವಿಚಾರವನ್ನ ಹೇಳ್ತೇನೆ. ವರ್ಷಗಳೇ ಹಿಡಿತವೆ. ಒಬ್ಬ ಮನುಷ್ಯನನ್ನ ತೇಜೋವಧೆ ಮಾಡ್ಲಿಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ, ಅಂದ್ರೆ ಕೆಲವೇ ಸಮಯಗಳು ಸಾಕಾಗ್ತವೆ. ತಮಗೆ ಗೊತ್ತಿದೆ, ಮನುಷ್ಯ ಒಬ್ಬ ಉತ್ತಮವಾಗಿ ಅಂದ್ರೆ ಸಮಾಜದಲ್ಲಿ ರೂಪುಗೊಳ್ಳಬೇಕಾದ್ರೆ ಅನೇಕ 1-2 ವರ್ಷಗಳು ಸಾಕಾಗುವುದಿಲ್ಲ, ಸಾಕಷ್ಟು ಸಮಯವನ್ನ ತಗೊಳ್ತದೆ. ಆದ್ರೆ ಈ ಕೆಟ್ಟ ವಿಚಾರಗಳು ಕಡಿಮೆ ಸಮಯದಲ್ಲಿ ಇಡೀ ಈ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ವೈರಲ್ ಆಗ್ತದೆ. ಇನ್ನೊಂದು ಕಡೆಗೆ ಅವರು ಹೇಳ್ತಾರೆ, ಮಂಕಾಳು ವೈದ್ಯರು ಭಟ್ಕಳ ಆಯ್ತು, ಹೊನ್ನಾವರ ಆಯ್ತು, ಈಗ ಶಿವಮೊಗ್ಗ ಅಥವಾ ಬೇರೆ ಬೇರೆ ಕಡೆಗೆ ಹೋಗಿ ಆಸ್ತಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ, ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಈ ರೀತಿ ಆಸ್ತಿಗಳನ್ನ ಮಾಡಿ ಅವರು 4-8 ತಲೆಮಾರಿಗೆ ಸಾಕಾಗುವಷ್ಟು ಆಸ್ತಿಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಸುದ್ದಿಯನ್ನ ಎಲ್ಲೇ ಅಂದ್ರೆ ವಾರಕ್ಕೊಮ್ಮೆ ಸುಳ್ಳು ಸುದ್ದಿಯನ್ನ ಏನು ಈ ಫೇಸ್ಬುಕ್ ಅಲ್ಲೂ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇದೆ. ಬಿಟ್ರೆ ರಾಜ್ಯ ಸರ್ಕಾರವೂ ಕೂಡ ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಕೇಂದ್ರ ಸರ್ಕಾರವೂ ಕೂಡ ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಒಂದು ನಿಯೋಗವನ್ನ ಎಂಪಿ ಅವರ ಮೂಲಕ ಅಂದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಮೂಲಕ ನಾನು ದೆಹಲಿಗೂ ಕೂಡ ಹೋಗಿದ್ದೇನೆ. ನಾನು ಮತ್ತೆ ಭೀಮಣ್ಣ ನಾಯ್ಕರು ಕೂಡ ಅಲ್ಲಿ ಹೋಗಿ ಈ ಪ್ರಾಜೆಕ್ಟ್ ಆಗುದು ಬೇಡ ಹೇಳುವಂತ ವಿಚಾರವನ್ನು ಕೂಡ ಅಲ್ಲೂ ಮಂಡನೆ ಮಾಡಿದ್ದೇವೆ ಹೇಳುವುದನ್ನ ನಮ್ಮ ಸಚಿವರು ಆ ವೇದಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಈ ನಮ್ಮ ರಾಜ್ಯದಲ್ಲಿ ಬಿಜೆಪಿಯ ಗೊತ್ತಿರುವ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಸಂಸದರು ಇದ್ದಾರೆ. ಅವರು ಈ ಅಂದ್ರೆ 13 ಇಲಾಖೆಗಳ ಒಪ್ಪಿಗೆಗಳು ಈ ಪ್ರಾಜೆಕ್ಟ್ಗೆ ಕೇಂದ್ರದ 13 ಇಲಾಖೆಗಳ ಒಪ್ಪಿಗೆಗಳು ಬೇಕು, ಅಂದ್ರೆ ಪರ್ಮಿಷನ್ಗಳು ಬೇಕು. ಇಲ್ಲಿ ಇಷ್ಟೆಲ್ಲ ಹೋರಾಟ ಮಾಡುವಂತಹ ಬಿಜೆಪಿ ನಾಯಕರು, ಮಾಸ್ತಪ್ಪ ನಾಯಕನಂತವರು ಆ ಕೇಂದ್ರ ಸರ್ಕಾರದ ವಿರುದ್ಧ ಆ ಸಂಸದರ ಒಂದು ಸಹಭಾಗಿತ್ವದಲ್ಲಿ ಅಲ್ಲಿ ಹೋಗಿ ಆ ಪರ್ಮಿಷನ್ ಆಗ್ಲಿಲ್ಲ ಅಂತಂದ್ರೆ ಈ ಯೋಜನೆ ಅನುಷ್ಠಾನಕ್ಕೆ ಬರುವಂತ ಪ್ರಶ್ನೆಯೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ರಾಜ್ಯ ಸರ್ಕಾರ ಅಂದ್ರೆ ಮಾಸ್ತಪ್ಪ ನಾಯಕರಿಗೆ ವಯಸ್ಸು ಸಣ್ಣದಿದೆ, ತಿಳುವಳಿಕೆ ಕಡಿಮೆ ಇದೆ. ಅಂದ್ರೆ ಅವರು ಇದು ಎಲ್ಲಿಂದ ಉದ್ಭವ ಆಯ್ತು, ಹೇಗಾಯ್ತು, ಏನಾಯ್ತು, ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನ ಅದರ ಪೂರ್ವಾಪರಗಳನ್ನ ತಿಳ್ಕೊಂಡ್ರೆ, ಸ್ಟಡಿ ಮಾಡಿದ್ರೆ ಅವರಿಗೆ ಅಂದ್ರೆ ಅನುಭವ ಆಗ್ತದೆ. ಅದಿಲ್ಲದೇನೆ ವೈಯಕ್ತಿಕವಾಗಿ ಅಂದ್ರೆ ಸರ್ಕಾರ ಯಾವುದು ಅಥವಾ ಅಲ್ಲಿ ರಾಜ್ಯದಲ್ಲಿ ಯಾವುದಿದೆ, ಕೇಂದ್ರದಲ್ಲಿ ಯಾವುದಿದೆ, ಏನ್ ಮಾಡಿದ್ರೆ ಏನಾಗ್ತದೆ ಅನ್ನೋದನ್ನ ಬಿಟ್ಟು ನಮ್ಮ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಈ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ಟಾರ್ಗೆಟ್ ಮಾಡಿ ವೈಯಕ್ತಿಕ ತೇಜೋವಧೆ ಮಾಡಿ ಜನಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಟು ಅವರು ತೇಜೋವಧೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಅನ್ನ ನಿಲ್ಲಿಸಬೇಕು. ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಅವರಿಗೆ ಸಂದೇಶವನ್ನ ಕಳಿಸುವುದು ಅಂತಂದ್ರೆ ಅವರು ಇಂಥ ಒಂದು ಹೀನ ಕೃತ್ಯಗಳನ್ನ ಯಾವುದೇ ಕಾರಣಕ್ಕೆ ಮುಂದುವರಿಸಬಾರದು. ಅಂದ್ರೆ ಅದನ್ನ ಇವತ್ತಿನಿಂದಲೇ ಬಿಡಬೇಕು. ಯಾವುದೇ ಕಾರಣಕ್ಕೆ ಅಂತಹ ಒಂದು ಫೇಕ್ ಐಡಿಗಳನ್ನ ಮಾಡಿಕೊಂಡು ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಅಂದ್ರೆ ಮಾನಹರಣ ಮಾಡುವುದು ಅಥವಾ ಅವರನ್ನು ತೇಜೋವಧೆ ಮಾಡುವಂತ ಕೆಲಸವನ್ನ ಮಾಡಬಾರ್ದು. ಅವರು ನಾನು ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ, ನನ್ನ ಹೆಂಡತಿ, ನನ್ನ ಮಗಳು ಅಂದ್ರೆ ಎಲ್ಲ ಒಂದು ಹೆಣ್ಣು ಅನ್ನುವುದನ್ನ ಅವರು ತಿಳ್ಕೊಂಡಾಗ ಇದು ಸರಿ ಹೋಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರು ಅದಕ್ಕೆ ತಕರಾರು ಮಾಡಲಿಕ್ಕೆ 15-20 ದಿನಗಳು ಆ ಅಧಿವೇಶನದಲ್ಲಿ ಇತ್ತು. ಒಬ್ಬ ಶಾಸಕರು ಕೂಡ ಅದಕ್ಕೆ ತುಟುಕ್ ಪಿಟಕ್ ಅನ್ನಲಿಲ್ಲ ಅನ್ನೋ ಮಾತನ್ನ ಆ ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಒಪ್ಪಿಕೊಂಡು ಇವತ್ತಿನ ಮಾಜಿ ಶಾಸಕರು, ಅವತ್ತಿನ ಹಾಲಿ ಶಾಸಕರಾದಂತ ಬಿಜೆಪಿಯ ಸುನಿಲ್ ನಾಯ್ಕರವರು ಸಾರ್ವತ್ರಿಕವಾಗಿ ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ. ತಮಗೆ ಗೊತ್ತಿದೆ ಅಂದ್ರೆ ಅವತ್ತು ಹೌದು ನಮಗೆ ಗೊತ್ತಾಗಿರ್ಲಿಲ್ಲ. ಬಿಜೆಪಿ ಶಾಸಕರು ಬಿಜೆಪಿ ಸರ್ಕಾರದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ ಅದನ್ನ ಘೋಷಣೆ ಮಾಡಿ ಅದಕ್ಕೆ ಹಣವನ್ನು ಕೂಡ ತೆಗೆದಿಟ್ಟಿರುವುದು ಹೌದು. ಆದ್ರೆ ನಮಗೆ ಅಷ್ಟೊತ್ತಿಗೆ ಗೊತ್ತಾಗ್ಲಿಲ್ಲ, ತಪ್ಪಾಗಿದೆ. ಆದ್ರೆ ಅವರು ಬಿಜೆಪಿ ಅಂದ್ರೆ ಆ ಸಂದರ್ಭದಲ್ಲಿ 6 ಜನ ಹಳಿಯಾಳ ಬಿಟ್ರೆ ಬಾಕಿ ಎಲ್ಲರೂ ಕೂಡ ಬಿಜೆಪಿ ಶಾಸಕರಿದ್ರು. 5 ಬಿಜೆಪಿ ಶಾಸಕರಿದ್ರು. ಹಳಿಯಾಳ ದೇಶಪಾಂಡೆ ಅವರು ಬಿಟ್ರೆ 5 ಜನ ಬಿಜೆಪಿ ಶಾಸಕರಿದ್ರು. ಇವತ್ತು
ಜನ ಹುಚ್ಚರಲ್ಲ, ಜನರು ಬುದ್ಧಿವಂತರಿದ್ದಾರೆ. ಅಂದ್ರೆ ಪ್ರತಿಯೊಂದು ಅಂಕಿಅಂಶಗಳನ್ನು ತಿಳ್ಕೊಳ್ಳುವಂತ ಶಕ್ತಿ ನಮ್ಮ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಇದೆ. ಹಾಗಾಗಿ ಏನು ಆ ಒಂದು ಇದನ್ನ ಇನ್ನು ಹೇಳಿದ್ರೆ ಇನ್ನು ಮುಂದೆ ನಾವು ಸುಳ್ಳು ಹೇಳ್ತಾ ಇದ್ರೆ ಜನ ನಮಗೆ ಒಪ್ಕೊಳ್ಳುವುದಿಲ್ಲ ಹೇಳುವುದನ್ನ ಗಮನದಲ್ಲಿ ಇಟ್ಟುಕೊಂಡು ಸುನಿಲ್ ನಾಯ್ಕರವರು ಕ್ಷಮೆಯನ್ನ ಈ ನಮ್ಮ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಜನತೆಗೆ, ಜಿಲ್ಲೆಯ ಜನತೆಗೆ ಕ್ಷಮೆಯನ್ನ ಕೇಳಿದ್ದಾರೆ. ಹೌದು, ತಪ್ಪಾಗಿದೆ. ಮಂಕಾಳು ವೈದ್ಯರು ನೀವೀಗ ಸಚಿವರು ಇದ್ದೀರಿ, ಅದನ್ನ ರದ್ದು ಮಾಡುವಂತ ಬಂದ್ ಮಾಡುವಂತ ಕೆಲಸವನ್ನ ತಾವು ಮಾಡಬೇಕು ಅನ್ನುವುದರ ಮಾತನ್ನ ವೇದಿಕೆಯಲ್ಲಿ ಮಂಕಾಳು ವೈದ್ಯರಿಗೆ ಹೇಳಿಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅನ್ನೋ, ಆದ್ರೆ ಅದನ್ನ ಮಂಕಾಳು ವೈದ್ಯರು ಹೇಳಿದ್ರು ಯಾವುದೇ ಕಾರಣಕ್ಕೆ ನಮ್ಮ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ತರ್ತೇನೆ ಅಂತ ಹೇಳಿರುವುದು ಹೌದು, ಅವರು ತರಬೇಕಾಗಿರುವುದು ಹೌದು, ಅದು ನಮ್ದು ಕೂಡ ಒಂದು ಅಭಿಲಾಷೆ. ಆದ್ರೆ 77 ವರ್ಷಗಳ ಇಂದ ಆಗದೇ ಇರುವಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಮೊನ್ನೆ ಅಧಿವೇಶನದಲ್ಲಿ ಅಂದ್ರೆ ನಮ್ಮ ಜಿಲ್ಲೆಗೆ ಕಾರವಾರಕ್ಕೆ ಘೋಷಣೆಯಾಗಿತ್ತು. ಆದ್ರೆ ಇಲ್ಲಿ ಹೊನ್ನಾವರ ಭಟ್ಕಳದಲ್ಲಿ ಮಾಡಬೇಕು ಅಂತ ಅಂದಾಗ ಅಲ್ಲಿ ಜಾಗವನ್ನ ಬೈಲೂರಲ್ಲಿ ಜಾಗವನ್ನ ಗುರುತಿಸಿದಂತಹ ಸಂದರ್ಭದಲ್ಲಿ ಇದೇ ಮಸ್ತಪ್ಪ ನಾಯ್ಕರವರು ಅದಕ್ಕೆ ವಿರೋಧವನ್ನ ಮಾಡಿ ಪಂಚಾಯತ್ನಲ್ಲಿ ಪರ್ಮಿಷನ್ ಅನ್ನು ಕೂಡ ಕೊಡಬಾರದು ಅಂತ ಹೇಳಿ ಸ್ಥಳೀಯ ಒಂದಿಷ್ಟು ಜನರನ್ನ ಕಟ್ಟಿಕೊಂಡು ಅದಕ್ಕೆ ವಿರೋಧವನ್ನ ಮಾಡಿದಂತ ಮಸ್ತಪ್ಪ ನಾಯ್ಕರಿಗೆ ಹೊನ್ನಾವರ ಮತ್ತು ಭಟ್ಕಳಕ್ಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನುವಂತ ಒಂದು ನೈತಿಕತೆ ಅವರಿಗೆ ಎಲ್ಲಿದೆ ಅನ್ನುವುದನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಮನುಷ್ಯನೇ ಹಾಗೆ ಇರಬೇಕು, ಅಂದ್ರೆ 2 ನಾಲಿಗೆ ಇರಬಾರದು, ಅಂದ್ರೆ ಒಂದೇ ನಾಲಿಗೆ ಇರಬೇಕು. ಸಮಯಕ್ಕೆ ಸರಿಯಾಗಿ ಮಾತನಾಡಿದ್ರೆ ಅದು ಮನುಷ್ಯ ಅಂತ ಹೇಳುದಿಲ್ಲ, ಅದು ಅಂದ್ರೆ ನಾಲಿಗೆ ಹೀಗೆ 2 ಬದಿಗೂ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮಸ್ತಪ್ಪ ನಾಯಕರಿಗೆ ನಾನು ಹೇಳುದು, ನಾವು ನೀವು ಅಂದ್ರೆ ಎಲ್ಲರೂ ಸೇರೋಣ, ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಮಂಕಾಳು ವೈದ್ಯರು ತಪ್ಪು ಮಾಡಿದ್ರು ಒಂದೇ, ಅಥವಾ ಯಾರು ತಪ್ಪು ಮಾಡಿದ್ರು ಒಂದೇ. ತಪ್ಪನ್ನ ಖಂಡಿಸುವಂತ ಮನೋಭಾವ ನಾವು ಬೆಳೆಸಿಕೊಳ್ಳಲೇಬೇಕು, ಯಾರೇ ಆಗಲಿ. ಆದ್ರೆ ತಪ್ಪು ಕಂಡಾಗ ಮಾತ್ರ ಅನಾವಶ್ಯಕವಾಗಿ ತೇಜೋವಧೆ ಮಾಡುವಂತ ಉದ್ದೇಶದಿಂದಲೇ ಹೊಸ ಸೃಷ್ಟಿಗಳನ್ನ ಮಾಡಿ ತೇಜೋವಧೆ ಮಾಡುವುದು ಅದು ಒಳ್ಳೆ ಅಭಿಪ್ರಾಯ ಅಲ್ಲ, ಅದು ಆಗಲೂಬಾರದು ಅನ್ನೋ ಮಾತನ್ನ ಮಾಡಬಾರದು. ಅಂತಹ ಒಂದು ಮನಸ್ಥಿತಿಗಳು ಅವರಿಗಿದ್ರೆ ಅಂದ್ರೆ ನಾಳೆ ಸಮಾಜದಲ್ಲಿ ನಾನೊಬ್ಬ ಉತ್ತಮ ವ್ಯಕ್ತಿಯಾಗಿ ಬದುಕಬೇಕು, ಸಮಾಜದಲ್ಲಿ ಗೌರವದಿಂದ ಬದುಕಬೇಕು ಅಂತ ಇದ್ರೆ ಅವರು ಅದನ್ನ ಬಿಡಬೇಕು. ನಮ್ಮ ಸದಸ್ಯರ ಆಫೀಸಲ್ಲಿ ಏನು ಪತ್ರಿಕಾ ವರದಿಗಾರರು ಕೇಳಿದ ಪ್ರಶ್ನೆಗೆ ಆ ಯೋಜನೆ ಏನಿದ್ರು ಅವರು ಆ ಯೋಜನೆ ಕಾರ್ಯಕ್ಕೆ ಬರ್ತಾ ಇದೆ. ಆದರೆ ಜನರ ವಿಶ್ವಾಸ ತಗೊಂಡು ಜನರಿಗೆ ಯಾವುದೇ ರೀತಿಯ ತೊಂದರೆ ಆದ ರೀತಿಯಲ್ಲಿ ಮಾಡುವ ಒಂದು ಯೋಜನೆ ರೂಪಿಸುವಂತ ಹೇಳಿದ್ರು. ಬಟ್ ಮಾಡ್ತಂತ ಎಲ್ಲೂ ಆ ಮಾತನ್ನು ಹೇಳಲಿಲ್ಲ. ಹಾಗಾಗಿ ಜನರಿಗೆ ಸುಮ್ಮನೆ ಏನೋ ಈಗ ಹೇಳಿದ್ರು ಸ್ವಯಂ ಘೋಷಿತ ನಾಯಕನಾಗಿ ಬೆಳ್ಳಿಗೆ ಹೋದ್ರೆ ಇದೇ ರೀತಿ ಆಗುದು. ಯಾಕಂತ ಹೇಳಿದ್ರೆ ಅಂತ ಅವರಿಬ್ಬರ ಹೆಸರಲ್ಲೂ ಫೇಕ್ ಅಕೌಂಟ್ ಮಾಡ್ಕೊಂಡು ಅಲ್ಲಿ ಒಪ್ಕೊಂಡಿದ್ದಾರೆ. ಸುತವಾಗಿ ಯಾರಿಗೆ ಅರೆಸ್ಟ್ ಮಾಡಿದ್ರು ಅವ್ರು ಒಪ್ಕೊಂಡಿದ್ದಾರೆ, ಯಾರು ಮಾಡ್ತಿದ್ರು. ಆದ್ರೆ ಇನ್ನು ಮುಂದೆ ಅದು ಆಗ್ಬಾರ್ದು. ಯಾಕಂತ ಹೇಳಿದ್ರೆ ಎಲ್ಲ ನಿಮಗೂ ಏನು ಮನೆಗೆ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಕುಟುಂಬದಲ್ಲಿ ಹೆಣ್ಮಕ್ಳಿದ್ದಾರೆ. ನಾಳೆ ನಿಮಗೆ ಪರಿಚಯ ಆಗ್ಬಿಟ್ರೆ ಅರ್ಥ ಮಾಡ್ಕೊಳ್ಬೇಕಲ್ಲ. ಹಾಗಾಗಿ ದಯವಿಟ್ಟು ವಿನಂತಿ, ಯಾವುದೇ ಕಾರಣಕ್ಕೂ ಇದು ಇವತ್ತು ನಿಂತರೂ ಒಳ್ಳೆಯದು. ಮುಂದಿನಲ್ಲಿ ಕಾನೂನು ಬೇರೆ, ಆದರೆ ಜನರೇ ಕಾನೂನು ತಗೊಂಡ್ಬಿಟ್ರೆ ಮುಂದೆ ಕಷ್ಟ ಆಗ್ಬೋದು ನಿಮ್ಗಂತ ನಾನು ಈ ಸಂದರ್ಭ ಹೇಳ್ತೇನೆ. ಅದೇ ರೀತಿ ಯಾವುದೇ ಕಾರಣಕ್ಕೂ ನಾವೀಗಾಗಲೇ ಹೇಳಿದ ಕಾರವಾರದಲ್ಲಿ ಏನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ, ಅದು ನಮ್ಮ ಸಚಿವರಿರ್ಬೋದು ಮತ್ತು ಎಲ್ಲ ಶಾಸಕರ ಒಂದು ಪ್ರಯತ್ನದಿಂದ ಆಗಿದೆ. ಮುಂದಿನ ದಿನದಲ್ಲಿ ನಮ್ದು ಏನು ಸಚಿವರು ಏನು ಘೋಷಣೆ ಮಾಡಿದ್ರು, ಏನು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅದು ಪ್ರಾಜೆಕ್ಟ್ ಈಗಾಗಲೇ ಅವರು ಏನು ಕೆಲವೊಂದು ಇಲಾಖೆಗೆ ನಮ್ಮ ಪರೀಕ್ಷೆ ಬೇಕಾಗ್ತದೆ, ಆ ಇಲಾಖೆಗೆ ರಿಪೋರ್ಟ್ ಕಳಿಸಿದ್ದಾರೆ. ಹಾಗಾಗಿ ಬಂದ ನಂತರ ಹೆಚ್ಚಾಗಿ ನಮ್ಮ ಸಚಿವರು ಏನು ಹೇಳಿದ್ರು ಅವ್ರು ಯಾವಾಗೂ ಮಾಡ್ಕೊಳ್ತಿರೋ ಉದಾಹರಣೆ ಎಲ್ಲ ಕಡೆ ಉಂಟು. ಹಾಗಾಗಿ ಅವ್ರನ್ನ ನಂಬಿಕೆ ಇಟ್ಕೊಂಡು ನಮ್ಮ ಕ್ಷೇತ್ರದ ಜನತೆ ಅವರು ಒಟ್ಟಿಗಿದ್ದಾರೆ. ಏನು ಬೇಜಾರು ಮಾಡೋ ರೀತಿಯಲ್ಲಿ ಒಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಅಂತ ಹೇಳಿದ್ರೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಕರಾವಳಿ ಉತ್ಸವದ ವೇದಿಕೆಯಲ್ಲಿ ನಮ್ಮ ಶರಾವತಿ ಬಗ್ಗೆ ಯೋಜನೆ ಬಗ್ಗೆ ಅವರು ಮಾತಾಡಬೇಕಾದ್ರೆ ನಮ್ಮ ಸಚಿವರು ಅಲ್ಲೇ ಇದ್ದಾಗ ಅವರು ಏನೂ ಮಾತನಾಡಲಿಕ್ಕೆ ಹೋಗಲಿಲ್ಲ ಅಂದ್ಕೊಂಡು ಅವರು ಜನರಿಗೆ ತಪ್ಪು ಸಂದೇಶವನ್ನು ಕೊಟ್ಟು
ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋಕೆ ಹೋಗಿದ್ರು. ಆದರೆ ಅದಕ್ಕೆ ನಮ್ಮ ಸಚಿವರಾದ ಮಂಕಾಳ ವೈದ್ಯರವರು ಅದರ ಬಗ್ಗೆ ಸವಿಸ್ತಾರವಾಗಿ ಆದಿನ ವೇದಿಕೆಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಹೊರಗಡೆ ತಂದು ನಮ್ಮನ್ನ ತೇಜವಧೆ ಮಾಡಬೇಕು. ಯಾಕಂದ್ರೆ ಅದರಲ್ಲಾಗೋ ನೋವೇನು ಅಂತ ಮಹಿಳೆಯರು ಮಾತ್ರ ಗೊತ್ತು. ಹಾಗಿರ್ಬೇಕಂದ್ರೆ ಆದಷ್ಟು ನಿಮ್ಮ ರಾಜಕೀಯವನ್ನ ಮಹಿಳೆಯರನ್ನು ಗೆಲ್ಲುವುದು ಮಾಡಬೇಡಿ. ನಮ್ದು ಮಸ್ತ ಮೇಳ ಕಾರ್ಯಕ್ರಮ ಆಯಿತು, ಹಾಗೂ ನಮ್ದು ಶಿವರಾತ್ರಿ ಜಾಗರಣೆ ಆಯಿತು, ಇನ್ನು ನಮ್ದು ಹೋಳಿ ಹಬ್ಬ ಆಯಿತು. ಮಸ್ತ ಮೇಳ ಕಾರ್ಯಕ್ರಮ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಅದು. ಆ ರಾಜ್ಯ ಮಟ್ಟದ ಕಾರ್ಯಕ್ರಮ ಮೀನುಗಾರರಿಗೆ ಮಾಡಿದ ಕಾರ್ಯಕ್ರಮ, ಅದರಲ್ಲೂ ಕೂಡ ನೀವು ನಮ್ಮದು ಫೋಟೋಸನ್ನೆಲ್ಲ ತೆಗೆಸಿ ಎಡಿಟ್ ಮಾಡಿ ಏನೇನೋ ಮಾಡಿದ್ರಿ. ಮೊನ್ನೆ ನಮ್ಮ ಸಹೋದರಿ ಅವ್ರದ್ದು ಒಂದು ಭರತನಾಟ್ಯ ಮಾಡಿದ್ರು, ಅದನ್ನು ಕೂಡ ನೀವು ಅದಕ್ಕೆ ಬೇರೆ ಬೇರೆ ಮಾಡಿ ಅದನ್ನು ಕೂಡ ಇದು ಮಾಡಿದ್ರಿ. ಮತ್ತು ನಮ್ಮದು ಹೋಳಿ ಹಬ್ಬ ಅದನ್ನು ಕೂಡ ಹಾಗೆ ಯಾಕೆ ನಮ್ಮ ಸ್ವಾತಂತ್ರ್ಯ ಏನು ಹಾಗಾದ್ರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀವು ಕಿತ್ಕೊಳ್ಬೇಕಂತಾನೆ ಮಾಡ್ತಿರೋದಾ? ಅರಿತು ನಾವು ಇವತ್ತೇನು ಮಾಡ್ಬೇಕಂತಂದ್ರೆ ಮಹಿಳೆಯರ ನಮ್ಮೆಲ್ಲರ ನಾವು ಅದನ್ನ ಮಹಿಳೆಯರಿಗೆ ಆಗುವಂತ ಅನ್ಯಾಯವನ್ನು ನಾವು ತಡಿಲೇಬೇಕಾಗಿದೆ. ನಾನು ಒಂದು ಮಹಿಳೆ, ನನ್ನ ಅಮ್ಮ, ನನ್ನ ಅಕ್ಕ, ತಂಗಿ ಎಲ್ಲರೂ ಮಹಿಳೆನೇ ಆಗಿರ್ತಾರೆ. ನಾನು ಮಹಿಳೆಯನ್ನು ಫಸ್ಟ್ ನನಗೆ ಯಾರೋ ಒಬ್ಬ ನನ್ನ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ಕೊಂಡು ನಾನು ಬೇರೆಯವ್ರ ಮನೆ ಮಹಿಳೆ ಬಗ್ಗೆ ಮಾತಾಡೋದು ತುಂಬಾನೇ ತಪ್ಪು. ಅವರು ನನ್ನ ಹಾಗೆ ಹೆಣ್ಣಾಗಿರ್ತಾರೆ. ಹಿಂದಿನಿಂದ ನಮ್ಮ ಸಂವಿಧಾನ ಮತ್ತು ಹಿರಿಯರು ನಮ್ಮ ಮಹಿಳೆಯರನ್ನ ಗೌರವಿಸ್ತಾ ಬಂದಿದ್ದಾರೆ. ಆದರೆ ಇವತ್ತು ನಮ್ಮ ಮಹಿಳೆಯರನ್ನ ಫೇಸ್ಬುಕ್ಕು, ವಾಟ್ಸಪ್ಪು ಅದರಲ್ಲೆಲ್ಲ ನಮ್ಮನ್ನ ತೇಜವಧೆ ಮಾಡ್ತಾ ಇದ್ದಾರೆ. ಸರ್ಕಾರ ನಮಗೆ 50% ಮಹಿಳೆಯರ ಮೀಸಲಾತಿ ಕೊಟ್ಟರು ಕೂಡ ನಮ್ಗೆ ಇವತ್ತು ಹೊರಗಡೆ ಬಂದು ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಕೆಲವೊಬ್ಬರಿಂದ ಕ್ಷೇತ್ರದ ಹೆಸರೇ ಹಾಳಾಗ್ತಾ ಇದ್ರು. ಸಾಮಾಜಿಕ ಫೇಸ್ಬುಕ್ ಇವನ್ನೆಲ್ಲ ಓಪನ್ ಮಾಡಲಿಕ್ಕೆ ಹೆಣ್ಮಕ್ಳು ಹಿಂಜರಿಯುವಂತ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೂಡ ನೀವು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದೀರಾ. ಈಗ ಮುರುಡೇಶ್ವರ ಜಾಗರಣೋತ್ಸವ ಒಂದು ಈಶ್ವರನ ಧ್ಯಾನ ಮಾಡುವಂತ ಒಂದು ಬೆಳಗಿನ ತನಕ ನಾವು ಅದನ್ನ ಜಾಗರಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ನೀವು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದೀರಾ. ಅದನ್ನ ರಾಜಕೀಯವಾಗಿ ತಗೊಂಡು ಅಂದ್ರೆ ನಿಮ್ಮ ಉದ್ದೇಶ ಏನು? ನಾನು ನೇರವಾಗಿ ಕೇಳ್ತಾ ಇದ್ದೇನೆ, ನಿಮ್ಮ ಉದ್ದೇಶ ಏನು? ಕ್ಷೇತ್ರದಲ್ಲಿ ಆಗುವಂತ ಅಭಿವೃದ್ಧಿನ ತಡೆಯುವಂಥದ್ದ ಅಥವಾ ಕ್ಷೇತ್ರದಲ್ಲಿ ಆಗುವಂತ ಉತ್ತಮ ಕಾರ್ಯಗಳನ್ನ ತಡೆಯುವಂಥದ್ದ? ಆ ಮೂಲಕ ನೀವು ನಿಮ್ಮನ್ನ ಹೈಲೈಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ ಅಂತ. ಅಂದ್ರೆ ಈಗ ಆಸ್ಪತ್ರೆ ಆಗ್ಬೇಕು ಅಂದ್ರೆ ಅದಕ್ಕೂ ತಡೆ ಮಾಡ್ತೀರಾ, ಆಮೇಲೆ ಹಿಂದ್ಗಡೆ ಹೇಳ್ತೀರಾ ಆಸ್ಪತ್ರೆ ಆಗ್ಬೇಕು ಅಂತ. ಈಗ ಜಾಗರಣೋತ್ಸವ ಆದ್ರಿಂದ ನಿಮ್ಗೆ ಗೊತ್ತಿದೆ, ನೀವು ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ, ನಮ್ಮ ಮುರುಡೇಶ್ವರದಲ್ಲಿ 3 ವರ್ಷದಿಂದ ಜಾಗರಣೋತ್ಸವ ಕಾರ್ಯಕ್ರಮ ಆಗಿದ್ದರಿಂದ ಎಷ್ಟು ಒಳ್ಳೆ ಕಾರ್ಯಕ್ರಮ ಆಗಿದೆ. ಈಗ ಪ್ರವಾಸೋದ್ಯಮದಿಂದ ಕೂಡ ಅಭಿವೃದ್ಧಿ ಆಗಿದೆ, ನಿಮ್ಗೆ ಗೊತ್ತಿದೆ. ಜನಸಾಮಾನ್ಯರು ಎಷ್ಟು ಹೊರಗಡೆಯಿಂದ ಬಂದರು, ನಮ್ಮ ಕ್ಷೇತ್ರ ಜನ ಅದನ್ನು ಎಷ್ಟು ಅನುಭವಿಸಿದ್ರು. ಅಂದ್ರೆ ಒಂದು ಈಶ್ವರನ ಒಂದು ಧ್ಯಾನ ಮಾಡಿ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗುವಾಗ ನೀವು ಅದನ್ನು ಕೆಟ್ಟದಾಗಿ ಬಿಂಬಿಸಿದ್ದೀರ. ಒಂದು ಸಚಿವರ ಕುಟುಂಬದವರನ್ನ ನೀವು ನೋಡಿ, ಈಗ ನಾವು 1 ಲಕ್ಷಗಟ್ಟಲೆ ಜನ ಅವರನ್ನ ಸಚಿವರನ್ನಾಗಿ ಮಾಡಿದ್ದಾರೆ. ನಮ್ಗೆ ಏನು ನಿಮ್ಗೆ ಅಧಿಕಾರ ಇದೆ, ಕೇಳಿ ಅಭಿವೃದ್ಧಿ ಏನಾಗಿತ್ತು ಬಂದು ಸಚಿವರ ಹತ್ರ ಕೇಳಿ ಮನವಿ ಮಾಡ್ಕೊಳ್ಳಿ. ಅದನ್ನು ಬಿಟ್ಟುಬಿಟ್ಟು